ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಫಾರ್ ಬಿಗಿನರ್ಸ್ ಹೇಳಿ ಅನ್ನೋರ್ಗೆ ಏನು ಹೇಳ್ತೀರಾ ಸರ್? ಸೊ ಬೆಸ್ಟ್ ವರ್ಸ್ಟ್ ಅಂದ್ಬಿಟ್ಟು ಯಾವುದೂ ಇಲ್ಲ. ನೀವು ಬೆಸ್ಟ್ ಅಂದ್ಬಿಟ್ಟು ಹುಡ್ಕೊಂಡ್ರೆ ಹುಡ್ತಾನೆ ಇರ್ತೀರಾ, ನಿಮಗೆ ಸಿಗೋದಿಲ್ಲ. ಎಂಥ ಫೈನಾನ್ಷಿಯಲ್ ಅಡ್ವೈಸರ್ ಹೋದ್ರೂ ಈಸ್ ಆಲ್ಸೋ ಸರ್ಚಿಂಗ್ ಫಾರ್ ದ ಬೆಸ್ಟ್. ಸೊ ನೀವು ಶುರು ಮಾಡಿದಾಗ ಏನು ಶುರು ಮಾಡ್ಬೋದಂದ್ರೆ ಈ ಇಂಡೆಕ್ಸ್ ಫಂಡ್ ಅಂದ್ಬಿಟ್ಟಿರುತ್ತೆ. ಸೊ ನಿಫ್ಟಿ ಇಂಡೆಕ್ಸ್ ಫಂಡ್ ಇರಲಿ, ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್ ಇರಲಿ, ಅದನ್ನಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಅದರಲ್ಲಿ ಇಂಡಿಯಾನಲ್ಲಿರೋ ಬೆಸ್ಟ್ 50 ಕಂಪನೀಸ್ ಇರುತ್ತೆ. ಈ ಥರ ಇಂಡಿಯಾನಲ್ಲಿ 8,000 ಕಂಪನಿ ಇದೆ. 8,000 ಕಂಪನಿ ನಾನು ಯಾವ್ದು ಹೂಡಿಕೆ ಮಾಡಲಿ? ಇಲ್ಲ 2,800 ಮ್ಯೂಚುವಲ್ ಫಂಡ್ ಇದೆ, 2,800 ಮ್ಯೂಚುವಲ್ ಫಂಡ್ ಯಾವ್ದು ಮಾಡಲಿ? ಸೊ ಬೆಸ್ಟ್ ಯಾವುದಂದರೆ ಒಂದು ಇಂಡೆಕ್ಸ್ ಫಂಡ್ ಆಗಿಬಿಡಿ. ಸೊ ಇಂಡಿಯಾ ಹೆಂಗೆ ಬೆಳೆಯುತ್ತೆ ಆ ಥರ ಬೆಳೆಯೋದು ಅದು. ಸೊ ನಿಮಗೆ ಏನು ಟೆನ್ಷನ್ ಇಲ್ಲ, ಫಂಡ್ ಮ್ಯಾನೇಜರ್ ಟೆನ್ಷನ್ ಇಲ್ಲ, ನೀನು ಯಾವುದು ಕಂಪನಿ ಆಗಬೇಕು ತೆಗಿಬೇಕು ಅನ್ನೋದು ಯಾವುದು ತೊಂದರೆ ಇಲ್ಲ. ಅದ್ರ ಪಾಡ್ಗೆ ಅದು ಒಳ್ಳೆ ಕಂಪನಿ ಬರುತ್ತೆ, ಅದ್ರ ಪಾಡ್ಗೆ ಅದು ಕೆಟ್ಟ ಕಂಪನಿ ಆಚೆ ಹೋಗುತ್ತೆ. ಸೊ ನಾನು ಹೇಳ್ಬೇಕಂದ್ರೆ 1986ಇಂದ ಈ ಸೆನ್ಸೆಕ್ಸು ಮತ್ತು ನಿಫ್ಟಿ ಯಾವಾಗಿಂದ ಶುರು ಆಗಿದೆ, ಅವಾಗ ಸುಮಾರು ಒಳ್ಳೆ ಕಂಪನಿಗಳು ಬಂದಿದೆ, ಸುಮಾರು ಕೆಟ್ಟ ಕಂಪನಿಗಳು ಆಚೆ ಹೋಗಿದೆ. ಸೊ ಒಂದು ಕಂಪನಿ ಒಂದು ಮನುಷ್ಯ ಒಂದು ದೇಹ ಇದ್ದಂಗೆ, ಆದರೆ ಈ ಸೆನ್ಸೆಕ್ಸು ಅದೊಂದು ಆತ್ಮ ಇದ್ದಂಗೆ. ಸೊ ದೇಹ ಹೋಗ್ಬಿಡುತ್ತೆ, ನಶಿಸುತ್ತದೆ, ಆತ್ಮ ನಶಿಸಲ್ಲ. ಆ ಥರ ಸೆನ್ಸೆಕ್ಸು ನಿಫ್ಟಿ ಯಾವತ್ತೂ ನಶಿಸಲ್ಲ, ಯಾವಾಗಲೂ ಬೆಳ್ಕೊಂಡೇ ಹೋಗ್ತಾ ಇರುತ್ತೆ. ಸೊ ಬೆಸ್ಟ್ ಆಪ್ಷನ್ ಇನ್ವೆಸ್ಟ್ ಇನ್ ಇಂಡೆಕ್ಸ್ ಫಂಡ್ ಟು ಬಿಗಿನ್ ವಿತ್.